ಎಲ್ರಿಗೂ ಜೈ ಭೀಮ್. ಏಪ್ರಿಲ್ 1ನೇ ತಾರೀಕಿಂದ 14ನೇ ತಾರೀಕುವರೆಗೂ ನಮಗೆ ಭಾರತ ದೇಶದ ಉದ್ದಕ್ಕೂ ಹಬ್ಬ ಇದೆ. ಹೆಂಗೆ ಅಂದರೆ ಇವತ್ತು ಮಾರ್ಚ್ 31ನೇ ತಾರೀಕು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಿನ. ಏಪ್ರಿಲ್ 14ನೇ ತಾರೀಕು 1990ರಲ್ಲಿ ಆವತ್ತು ವಿ ಪಿ ಸಿಂಗ್ ಸರ್ಕಾರ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕಂತೇಳಿ ಅವತ್ತು ಘೋಷಣೆ ಆಗುತ್ತೆ. ಘೋಷಣೆ ಆದಮೇಲೆ ಈ ಘೋಷಣೆ ಆಗೋಕ್ಕೆ ಕೂಡ ಕಾರಣ ಏನಂದರೆ ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರು ಆವತ್ತು 1990ರಲ್ಲಿ 5 MP ಸ್ಥಾನಗಳಿರ್ತವೆ. ಆ MP ಸ್ಥಾನಗಳನ್ನು ಯಾರಿಗೆ ವಿ ಪಿ ಸಿಂಗ್ ಅವರಿಗೆ ಬಹುಮತ ಕೊಡ್ತಾರೆ. ಬಹುಮತ ಕೊಟ್ಟಾದಮೇಲೆ ಅವರು ಕೇಳುವಂಥ ಒಂದೇ ಒಂದು ಮಾತು, ನಮಗೇನು ಬೇಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿ, ನಮಗೆ ಯಾವುದೇ ಸಚಿವ ಸ್ಥಾನ ಬೇಡ, ಯಾವುದೂ ಕ್ಯಾಬಿನೆಟ್ ಸಚಿವರ ಸ್ಥಾನ ಬೇಡ, ನಮಗೆ ಬೇಕಾಗಿರೋದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಎಂದು ಘೋಷಣೆ ಮಾಡಿದ್ರೆ ಅದೇ ದೊಡ್ಡ ನಮಗೆ ಸಾಧನೆ ಅಂತೇಳಿ ಅವತ್ತು ಕಾಂಚೀರಾಮ್ ಸಾಹೇಬ್ ಕೇಳ್ಕೊಂಡಿದ್ದಕ್ಕಾಗಿಯೇ ಇವತ್ತು ನಾವು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೆಯೋಕ್ಕೆ ಒಂದು ಅವಕಾಶ ಆಗಿದೆ. 1990ರಲ್ಲಿ ಮಾನ್ಯವರು ಕಾಂಚೀರಾಮ್ ಸಾಹೇಬ್ರು ಏನಾದರೂ ಆ ತೀರ್ಮಾನ ತಗೊಳ್ದೆ ಹೋಗಿದ್ರೆ ಇವತ್ತು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಭಾರತ ರತ್ನವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ನಾವು ಮಾನ್ಯವರು ಕಾಂಚೀರಾಮ್ ಸಾಹೇಬ್ರ ಹಾದಿಯಲ್ಲಿ ಹೋದರೆ ನಮಗೇನು ಬೇಕೋ ಅದು ಸಿಗುತ್ತೆ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಸೆ ಇತ್ತೋ ಆ ಆಸೆನ ಪೂರೈಸ್ಬೋದು. ಜೊತೆಗೆ ನಾವು ಕೂಡ ಸ್ವಾಭಿಮಾನದಿಂದ ಬದುಕ್ಬೋದು. ಬರೀ ಕೆಲಸ ಕಾರ್ಯ ಮನೆ ಮಠ ಆದರೆ ಸಾಲದು. ಮಾನ್ಯವರು ಕಾಂಚೀರಾಮ್ ಸಾಹೇಬ್ರ ಥರ ಸ್ವಲ್ಪ ತ್ಯಾಗ ಮನೋಭಾವ ಇರಬೇಕು. ಅವ್ರು ನೋಡಿ ಮನೆ ಬಿಟ್ಟರು, ಮದುವೆ ಮಾಡ್ಕೊಂಡಿಲ್ಲ, ಆಸ್ತಿ ಮಾಡಲಿಲ್ಲ, ಬರೀ ಬಹುಜನ ಸಮಾಜ 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 ಅಂತೇಳಿನೇ ಇಡೀ ದೇಶ ಉದ್ದಕ್ಕೂ ಸುತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನೇನು ಮಾಡಬೇಕು, ಏನೇನು ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸಗಳನ್ನೆಲ್ಲ ಸಂಪೂರ್ಣವಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. 1990ರಲ್ಲಿ 14ನೇ ತಾರೀಕು 4ನೇ ತಿಂಗಳು ಆವತ್ತು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಯಂತಿ ದಿನ ಭಾರತ ರತ್ನ ಎಂದು ಘೋಷಣೆ ಮಾಡೋಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ಮಹಾನ್ ನಾಯಕ ಮಾನ್ಯವರು ಕಾಂಚೀರಾಮ್ ಸಾಹೇಬರು. ಅವರು ಇವತ್ತು ನಮ್ಗೆ ಏನಂಗಿದ್ದಾರೆ ಅಂದರೆ ಗ್ರೇಟ್ ಲೀಡರ್ ಆಗ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸೋ ಮೂಲಕ ಅವರು ನಮಗೆ ಗ್ರೇಟ್ ಲೀಡರ್ ಆಗಿದ್ದಾರೆ. ದಯಮಾಡಿ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ನಾವು 14 ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕಂತೇಳಿ ಎಲ್ಲ ಬಹುಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್.